ರಿಪಬ್ಲಿಕ್ ಕನ್ನಡ ಧ್ಯೇಯ ವಾಕ್ಯ ನಿಮ್ಮ ಧ್ವನಿ ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನು ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಅದರಂತೆ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದಾಗಿದೆ. ಭೀಕರ ಬರಗಾಲ ರಾಜ್ಯವನ್ನ ಆವರಿಸ್ತಾ ಇದೆ. ಇದರ ಪರಿಣಾಮ ಪ್ರಮುಖವಾಗಿ ರಾಜ್ಯದ ಉತ್ತರ ಕರ್ನಾಟಕ ಭಾಗದಲ್ಲಿ ಜನ ಗುಳೆ ಹೋಗೋದಕ್ಕೆ ಆರಂಭಿಸಿದ್ದಾರೆ. ಉದ್ಯೋಗ, ಆಹಾರ, ಬದುಕಿಗಾಗಿ ಜನರಿಗೆ ಸರ್ಕಾರ ಏನೇನು ಕ್ರಮ ಕೈಗೊಳ್ಳಬೇಕಾಗಿದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ನಮ್ಮ ಜೊತೆಗೆ ಕರೆ ಮಾಡಿ ಹಂಚಿಕೊಳ್ಳಿ. ನಮ್ಮ ಈ ವಾಟ್ಸ್ಆಪ್ ನಂಬರ್ ಸ್ಕ್ರೀನ್ ನ ಕೆಳಗಡೆ ನಂಬರ್ ಹೋಗ್ತಾ ಇದೆ. ನಂಬರ್ ನೋಟ್ ಮಾಡಿಕೊಂಡು ವಾಟ್ಸ್ಆಪ್ ಅಲ್ಲೂ 2 ಲೈನ್ ಮೆಸೇಜ್ ಮಾಡಬಹುದು. ಎಕ್ಸ್ ಖಾತೆಯಲ್ಲೂ ನಿಮ್ಮ ಅಭಿಪ್ರಾಯ ಹಂಚ್ಕೋಬಹುದಾಗಿದೆ. ಇವತ್ತಿನ ವಿಷಯ ಬರ ರಾಜ್ಯವನ್ನ ಆವರಿಸ್ತಾ ಇದೆ. ಉದ್ಯೋಗ, ಆಹಾರ, ಬದುಕಿಗಾಗಿ ಜನರಿಗೆ ಸರ್ಕಾರ ಏನೇನು ಕ್ರಮ ಕೈಗೊಳ್ಳಬೇಕು ನಿಮ್ಮ ಅಭಿಪ್ರಾಯ ಹಂಚ್ಕೊಳ್ಳೋದಕ್ಕೆ ಶುರು ಮಾಡಿ ವೀಕ್ಷಕರು. ಫಸ್ಟ್ ಕಾಲರ್ ರೆಡಿ ಇದ್ದಾರೆ, ಮನು ಅಂತ ಚಿತ್ರದುರ್ಗದಿಂದ. ನಮಸ್ಕಾರ ಮನು ಅವರೇ. ಸರ್ ನಮಸ್ತೆ. ಸರ್, ನಮಗೆ ಈಗ ಮುಖ್ಯವಾಗಿ ಕಾಡ್ತಾ ಇರುವಂತಹ ಹಲವು ಪ್ರಶ್ನೆಗಳೇನಂತಂದ್ರೆ, ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆ ಇಲ್ಲ, ಬರದ ಪರಿಸ್ಥಿತಿ ಎದುರಾಗಿದೆ. ಅಲ್ಲಿನ ಜನ ಉದ್ಯೋಗ ಇಲ್ಲದೆ, ಆಹಾರ ಇಲ್ಲದೆ, ಬದುಕಿಗಾಗಿ ಬೇರೆ ಕಡೆ ಹೋಗ್ತಾ ಇದ್ದಾರೆ. ಗುಳೆ ಜನರಿಗೆ ಸರ್ಕಾರ ಏನೇನ್ ಕ್ರಮ ತಗೋಬೇಕಂತ ಅನ್ಸುತ್ತೆ ನಿಮಗೆ? ಸರ್, ಖಂಡಿತವಾಗ್ಲೂ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು. ಮೊದಲನೇದಾಗಿ ಇಡೀ ರಾಜ್ಯದಂತ ಬರ ಪೀಡಿತ ಆಗಿದೆ. ಆಲ್ಮೋಸ್ಟ್ ರೈತರುಗಳು ಏನಿದೆ, ಬಿತ್ತನೆ ಮಾಡ್ಲಿಕ್ಕೆ ಸರಿಯಾಗಿ ಮಳೆ ಬರಲಿಲ್ಲ, ಬಿತ್ತನೆ ಮಾಡಿ ಬೀಜನೂ ಕಳ್ಕೊಂಡಿದ್ದಾರೆ. ಮತ್ತೆ ಸಾಕಷ್ಟು ಮನೆಯಲ್ಲಿ ಸಾಲ ಸೂಲಗಳು ಮಾಡ್ಕೊಂಡು ರೈತರುಗಳು ಹಾಳಾಗೋಗಿದ್ದಾರೆ. ಸರ್ಕಾರ ಗಮನ ಹರಿಸ್ಬೇಕು. ಈಗ ಹೇಳ್ತಾರೆ ವಿ ರಾಮ್ಜಿಲ್ ನಾವು ಕೆಲಸ ಕೊಡ್ತೀವಿ ಅಂತ. ವಿ ರಾಮ್ಜಿಲ್ ಕೆಲಸಗಳು ಕೊಡ್ಲಿಕ್ಕೆ ಪ್ರತಿ ಗ್ರಾಮ ಪಂಚಾಯತ್ಗೆ ಸಿಎಂ ಅವರು ಹೇಳಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಸೆಂಟ್ರಲ್ ಗೌರ್ಮೆಂಟ್ ಎರಡು ಕೋರ್ಡಿನೇಷನ್ ಕೆಲಸ ಮಾಡಬೇಕು. ಈಗ ಗುಳೆ ಯಾಕೆ ಹೋಗ್ತಾರೆ, ಅಲ್ಲಿರೋ ಕಾಮಗಾರಿಗಳನ್ನ ಮತ್ತೊಂದು ಕರೆಕ್ಟ್ ಪ್ರಗತಿ ತಗೊಂಡು ಕೆಲಸ ಮಾಡಿದ್ರೆ ಬೇರೆ ಕಡೆ ಗೂಳೆ ಹೋಗುವಂತ ಸಂದರ್ಭನೇ ಇರಲ್ಲ. ದಯಮಾಡಿ ಅದಕ್ಕೆ ಈಗ ಅವಾಗ ಗ್ರಾಮದಲ್ಲಿ ಏನೇನ್ ಕೆಲಸ ಕೊಡ್ಬೇಕು, ಏನೇನ್ ಮಾಡ್ಬೇಕು ಅದನ್ನ ಪ್ರಾಯೋಗಿಕ ಕೆಲಸ ಮಾಡಬೇಕು. ಕೆಲಸ ಮಾಡಿದ್ರೆ ಕೆಲಸ ಸಿಗುತ್ತೆ, ಯಾಕೆ ಗೂಳೆ ಹೋಗಂತ ಪರಿಸ್ಥಿತಿ ಇರಲ್ಲ. ಆಮೇಲೆ ಏನ್ ಬರಗಾಲ ಅಂತ ಘೋಷಣೆ ಮಾಡಕ್ಕೆ ಸಿಎಂ ಹೇಳ್ತಾನೆ ಇದಾರೆ, ಆದ್ರೂ ಮಾಡ್ತಾ ಇಲ್ಲ. ನಮ್ ಚಿತ್ರದುರ್ಗ ಮೊನ್ನೆನೇ 2 ದಿನ ಪ್ರವಾಸ ಮಾಡಿದ್ದಾರೆ, ಪ್ರತಿ ಕಡೆನೂ ವೀಕ್ಷಣೆ ಮಾಡಿದ್ದಾರೆ. ಆದ್ರೂ ಸಮೇತ ಮೀನವೇಷ ಎಣಿಸ್ತಾ ಇದೆ. ಅಲ್ಲಿವರೆಗೂ ರೈತರುಗಳು ಏನಾಗ್ಬೇಕು? ಈಗ ಬೀಜ ಗೊಬ್ಬರ ಕಳ್ಕೊಂಡಿದ್ದಾರೆ, ದನ ಕರುಗಳನ್ನು ಈ ಪರಿಸ್ಥಿತಿಗೆ ಮೇವಿಲ್ಲದೆ ಕಳ್ಕೊಂಡಂತ ಪರಿಸ್ಥಿತಿನೂ ಆಗಿದೆ ಸಂದರ್ಭ. ಮುಂದಿನ ದಿನಗಳಲ್ಲಿ ಈ ತರ ಆಗ್ಬಾರ್ದು. ಬೇಗನೆ ಸರ್ಕಾರ ಒಂದು ನಿರ್ಧಾರ ತಗಂದ್ರೆ ರೈತರುಗಳಿಗೆ ಅನುಕೂಲ ಆಗುತ್ತೆ. ಯಾಕೆಂದ್ರೆ ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಾರೆ. ಆ ರೈತರಿಗೆ ಏನ್ ಮಾಡ್ಕೊಡ್ಬೇಕು ಅದನ್ನ ಸರ್ಕಾರಗಳು ಯಾವ ಮಾಡ್ತಾ ಇದೆ. ಫೈನ್, ಥ್ಯಾಂಕ್ ಯು ಮನುಕುಮಾರ್ ಅವರೇ, ಕರೆ ಮಾಡಿ ಅಭಿಪ್ರಾಯ ತಿಳಿಸಿದಕ್ಕೆ. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ, ಮಂಡ್ಯದಿಂದ ವೆಂಕಟಗಿರಿ ಅಂತ ಹೇಳಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ಎಸ್ ಸರ್, ತಮಗೇನ್ ಅನ್ಸುತ್ತೆ, ಏನ್ ಮಾಡ್ಬೇಕು ಸರ್ಕಾರ ಇಂಥ ಸಂದರ್ಭದಲ್ಲಿ? ಈಗ ಕರ್ನಾಟಕದಲ್ಲಿ ಏನು ಬರ ಆವರಿಸಿದೆ ಇಲ್ಲ, ಇದಕ್ಕೆ ಸರ್ಕಾರ ತಕ್ಷಣದಲ್ಲಿ ಮಾಡ್ಬೇಕಾಗಿರೋ ಕೆಲಸ ಏನಂದ್ರೆ, ಈ ರಾಜ್ಯದಲ್ಲಿ ಹಲವಾರು ಕೆರೆಗಳಿದಾವೆ. ಹಳ್ಳಿಗಳು ಕೆರೆಗಳು ಬರೀ ಒತ್ತುವರಿ ಆಗಿದಾವೆ. ಭೂಮಾಲೀಕರ ಮತ್ತೆ ಬಂಡವಾಳಶಾಹಿಗಳ ಒತ್ತುವರಿ ಆಗಿದಾವೆ. ಆ ಒತ್ತುವರಿಯನ್ನ ತೆರವು ಮಾಡಿಸಿ ಇವತ್ತು ಹೂಳೆತ್ಸೋ ಕೆಲಸ ಮಾಡಿದ್ರೆ ಮಳೆ ಬೀಳದೇ ಇದ್ರು ಬರ ಬರೋದೇ ಇಲ್ಲ. ಯಾಕೆಂದ್ರೆ ನೀರ್ ತುಂಬಿರ್ತದೆ, ಅಂತರ್ಜಲ ರಕ್ಷಣೆ ಆಗಿರ್ತದೆ, ಒಂದು ಜೀವನ ಉಳಿತದೆ. ಆದ್ರೆ ರಾಜ್ಯ ಸರ್ಕಾರಗಳು ಒತ್ತಡಕ್ಕೆ ಮಣಿದು ಸರ್ಕಾರಿ ಕೆರೆಗಳನ್ನ ಮುಚ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅರಣ್ಯ ಗುಂಡು ತೋಪುಗಳನ್ನು ಮುಚ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇವೆಲ್ಲವನ್ನು ತೆರವು ಮಾಡಿಸಿದ್ರೆ ಖಂಡಿತ ಈ ರಾಜ್ಯದಲ್ಲಿ ಅರಣ್ಯ ಬೆಳೆಸಿದ್ರೆ ಖಂಡಿತ ರಾಜ್ಯದಲ್ಲಿ ಮಳೆ ಬೆಳೋದಿಲ್ಲ ಅನ್ನೋ ಸಮಸ್ಯೆ ಬರೋದಿಲ್ವಲ್ಲ. ಅಂದ್ರೆ ನೀವು ಹೇಳ್ತಾ ಇರೋದು, ಈ ಬಂದಿರುವ ವಿಪತ್ತನ್ನ ಅವಕಾಶವಾಗಿ ಬಳಸ್ಕೊಳ್ಳಿ ಸರ್ಕಾರ. ಕೆರೆಯಲ್ಲಿ ನೀರಿಲ್ಲ, ಕೆರೆ ಹೂಳೆತ್ತೋದಕ್ಕೆ ಉದ್ಯೋಗ ಕಡ್ಲಿ, 2 ಕೆಲಸ ಆಗುತ್ತೆ ಅಂತ ಹೇಳ್ತಾ ಇದ್ದೀರಿ. ಹೌದು, ಒಳ್ಳೆ ಸಲಹೆ. ಈ ತರ ಮಾಡಿದ್ರೆ ಖಂಡಿತ ಜನರಿಗೆ ಉದ್ಯೋಗ ಕೊಟ್ಟಂಗಾಯ್ತು. ಮತ್ತೆ ನಾವು ಮತ್ತೆ ರಿವರ್ಸ್ ನಮ್ಮ ಬರಗಾಲ ಬರದೇ ಇರೋ ತರ ತಡೆಯಕ್ಕೆ ಒಂದು ಪೂರ್ವಭಾವಿ ಯೋಚನೆ ಆಯ್ತು. ಇಷ್ಟೆಲ್ಲ ಮಾಡಿದ್ರೆ ಮತ್ತೆ ನೋಡಿ, ನಗರದಲ್ಲೂ ಕೂಡ ಈಗ ನಗರದಲ್ಲಿ ಹೆಂಗಾಗಿದೆ, ನೀರು ಮಳೆ ಬರ್ಲಿಲ್ಲ, ರಾಜಕಾಲುವೆಗಳನ್ನ ತೆಗಿಬೇಕು, ಕೆರೆಗಳಿಗೆ ಈ ಕೊಳಕು ನೀರು ಹೋಗ್ದಂಗ್ ನೋಡ್ಕೊಳ್ಬೇಕು. ಓಕೆ, ಫೈನ್, ಥ್ಯಾಂಕ್ ಯು ವೆಂಕಟಗಿರಿ ಅವರು. ತುಂಬಾ ಒಳ್ಳೆ ಸಲಹೆಯನ್ನ ಕೊಟ್ಟರು ವೆಂಕಟಗಿರಿ ಅವರು. ಧನ್ಯವಾದ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದಕ್ಕೆ. ಮತ್ತೊಬ್ಬ ಕಾಲರ್ ಇದ್ದಾರೆ, ಬೊಮ್ಮಣ್ಣ ಅಂತ ವಿಜಯನಗರದಿಂದ. ನಮಸ್ಕಾರ ಬೊಮ್ಮಣ್ಣವರೇ. ವಿಜಯನಗರ ಜಿಲ್ಲೆ ಸರ್. ಹಾ, ನಿಮ್ಗೆ ಅನ್ಸುತ್ತೆ? ತಾಯಕನಹಳ್ಳಿ. ಹಾ, ನಿಮ್ಮ ಅಭಿಪ್ರಾಯ ತಿಳಿಸಿ ಸರ್. ಏನಿಲ್ಲ ಸರ್, ನೋಡ್ರಿ ಈಗ ಎಷ್ಟು ಸಮಸ್ಯೆ ಆಗ್ಬಿಟ್ಟತ್ತೆ. ಮಳೆ ಇಲ್ಲ, ಏನಿಲ್ಲ. ದನಗಳಿಗೆ ಒಂದ್ ಸ್ವಲ್ಪ ಮೇವು ಸಿಗ್ತಾ ಇಲ್ಲ. ಆಮೇಲೆ ಬಿತ್ತಿರೋ ಬೀಜಗಳೆಲ್ಲ
ಮತ್ತೆ ಆ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಬೊಮ್ಮಣ್ಣ ಅವ್ರ ಫೋನ್ ಅಲ್ಲಿ ನಮ್ ಜೊತೆಗೆ. ಹ್ಞೂ ಸರ್ ಅದೇ ಈಗ ಬಿತ್ತಾ ಇದೀವಿ ಸರ್ ಶೇಂಗಾ ಈಗ 4-5 ದಿವಸದಿಂದ. ಏನು ಹುಟ್ಟತಾ ಇಲ್ಲ ಸರ್ ಆ ವಾಲ್ಯನೆ. ಈಗಾಗಲೇ ಚೆನ್ನಾಗಿ ಬಿಸಿಲು ಬಡಿತಾ ಇದೆ ಸರ್. ನಮ್ಗೆ ಸುಮ್ಮನೆ ಬರಗಾಲ ಅಂತಂತ ಘೋಷಣೆ ಮಾಡ್ತೀವಿ, ಅದನ್ನ ಮಾಡ್ತೀವಿ, ಇದನ್ನ ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ ಸರ್. ಈಗ ವಿಜಯನಗರದಿಂದ ಫೋನ್ ಮಾಡಿದಿರಲ್ಲ ನೀವು, ಈಗ ಇಡೀ ರಾಜ್ಯದಲ್ಲಿ ನಿಮ್ಮ ಜಿಲ್ಲೆಯಲ್ಲೇ ಬಹಳ ಕಡಿಮೆ ಆಗಿರೋದು ಮಳೆ ಈ ಸರಿ, ವಾಡಿಕೆ ಮಳೆಯನ್ನ ಲೆಕ್ಕಾಚಾರ ಹಾಕಿದ್ರೆ. ಸೊ ಅಲ್ಲೆಲ್ಲ ಹೆಂಗ್ ಪರಿಸ್ಥಿತಿ? ಈಗ ಜನ ಗುಳೆ ಹೋಗುವಂತ ಕೆಲಸಕ್ಕೆ ಮುಂದಾಗಿದ್ದಾರ? ಪಂಚಾಯಿತಿಗಳು ಏನ್ ಮಾಡ್ತಾ ಇವೆ ಅಲ್ಲಿ? ಈಗಾಗಲೇ ರೆಡಿ ಆಗಿದ್ದಾರೆ ಸರ್ ಗುಳೆ ಹೋಗಕ್. ಮತ್ತೇನಿಲ್ಲ, ಕೆಲಸಗಳಿಲ್ಲ. ಈ ಉದ್ಯೋಗ ಖಾತ್ರಿ ಕೂಡ ಸರಿಯಾಗಿ ನಡೀತಾ ಇಲ್ಲ. ತಿನ್ನಕ್ ಸರಿಯಾದ ಆಹಾರ ಸಿಗ್ತಾ ಇಲ್ಲ, ದನಗಳಿಗೆ ಮೇವಿಲ್ಲ. ಯಾವ ಸರ್ಕಾರ ಬಂದ್ರು ಕೂಡ ನಾವು ರೈತರ ಪರ ರೈತರ ಬೆನ್ನೆಲುಬು ಅಂತ ಹೇಳ್ತಾರೆ. ರೈತರಿಗೆ ಯಾವ ಸಮಸ್ಯೆ ಯಾವುದನ್ನು ಪರಿಹಾರ ಸಿಗ್ತಾ ಇಲ್ಲ. ಓಕೆ, ಫೈನ್. ಥ್ಯಾಂಕ್ ಯು ಬೊಮ್ಮಣ್ಣ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದಕ್ಕೆ. ಗಿರೀಶ್ ಅಂತ ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ. ಗಿರೀಶ್ ಕಲಬುರಗಿಯಿಂದ. ನಮಸ್ಕಾರ ಗಿರೀಶ್ ಅವರೇ. ನಮಸ್ಕಾರ ಸರ್. ತಮ್ಮ ಅಭಿಪ್ರಾಯ ಏನ್ ಸರ್? ಸರ್, ನಮ್ಮ ಅಭಿಪ್ರಾಯ ಅಂದ್ರೆ ಈಗ ಬಿಜಾಪುರ, ರಾಯಚೂರು ಅಂತ ಹೇಳ್ತಾ ಇದಾರೆ ಸರ್. ಇವಾಗ ನಮ್ಮ ಹತ್ರ ಯಾರಿಗೂ ಗೊತ್ತಿಲ್ಲ ಸರ್. ಆ ಟೈಪ್ ಅಲ್ಲಿ ಜನ ಗುಳಿ ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಏನ್ ಹೇಳ್ತಾ ಇದ್ದೇನೆ ಅಂದ್ರೆ, ಅದಕ್ಕಾಗಿ ಈಗ ನಮ್ಮ ಒಂದು ಪರಿಸ್ಥಿತಿ ಕೂಡ ಉತ್ತರ ಕರ್ನಾಟಕದ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ ಸರ್. ದಯವಿಟ್ಟು ಯಾಕೇಳಿ, ನಮ್ದು ಮುಂಗಾರು ಮಳೆ ಏನ್ ನಡೆದಿದೆ, ಮುಂಗಾರು ಮಳೆ ಆಗ್ಲಾರ್ಗೋಸ್ಕರ ಮೊದಲೇ ಮಳೆ ಬರುತ್ತೆ ಅಂತೇಳಿ ಕೆಲವು ಜನ ಎಲ್ಲ ಬಿತ್ತನೆ ಮಾಡಿದ್ದಾರೆ. ಅದಕ್ಕೆ ರಸಗೊಬ್ಬರ ಎಲ್ಲ ಹಾಕಿದ್ದಾರೆ. ಅದರಿಂದ ಈಗ ಮಳೆ ಬರೋದ ಕಾರಣ ಅದೆಲ್ಲ ನಾಶ ಹೋಗಿದೆ. ಬೆಳೆ ಬೆಳೆದಿಲ್ಲ, ಖಾತಾ ವೇಸ್ಟ್ ಆಯ್ತು, ರೈತರಿಗೆ ಬಹಳ ಸಂಕಷ್ಟದಲ್ಲಿ ಬೆಳೆದಿದ್ದಾರೆ. ಅದಕ್ಕೋಸ್ಕರ ನಾವ್ ಏನ್ ಹೇಳ್ತಾ ಇದೀವಿ ಅಂದ್ರೆ, ಸರ್ಕಾರದ ಯಾವ ಸವಲತ್ತು ಕೂಡ ಏನು ಇಲ್ಲ, ಕುಡಿ ಕಾಸು ಇಲ್ಲ. ಈ ಒಂದು ಪರಿಸ್ಥಿತಿ ಇರುವಾಗ ನಮ್ಮ ಪರಿಸ್ಥಿತಿ ಏನಾಗಬೇಕು ಇವತ್ತ ರೈತರದು, ಅದ್ರ ಬಗ್ಗೆ ನಮ್ಗ ಬಹಳ ಗಂಭೀರವಾದ ಚರ್ಚೆ ಇದು. ಬೇಕಾದ್ರೆ ನಮ್ಗ ಅಲ್ಲಿ ಕರೀರಿ, ನಾವು ಮಾತಾಡ್ತೀವಿ. ದಯವಿಟ್ಟು ನಮಗ್ ಕರೀರಿ. ನಾನು ಒಬ್ಬ ರೈತ. ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಈಗ ಒಂದು ನೇಣ್ ಹಾಕೋಬೇಕು, ಇಲ್ಲಾಂದ್ರೆ ಗುಳೆ ಹೋಗ್ಬೇಕು. ಎರಡರದಾಗ ಒಂದ್ ಮಾಡ್ಬೇಕು. ಹಂಗೆಲ್ಲ ಏನ್ ಮಾಡೋಬೇಡ, ಸರ್ಕಾರ ಗಮನಿಸ್ತಾ ಇದೆ ಅನ್ನುವಂತಹ ಒಂದು ಆಶಾಭಾವನ್ನ ಇಟ್ಕೊಳ್ಳಿ ನೀವು. ಅದಕ್ಕೆ ಈಗ ಸರ್ಕಾರ ಏನ್ ಮಾಡ್ಬೇಕು ಅಂತ ಹೇಳಿ ಗಿರೀಶ್ ಅವರೇ, ಏನ್ ಮಾಡ್ಬೇಕು ಸರ್ಕಾರ? ಫೈನ್, ಥ್ಯಾಂಕ್ ಯು ಗಿರೀಶ್ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದಕ್ಕೆ. ಪುಟ್ಟಸ್ವಾಮಿ ಅಂತ ಚಾಮರಾಜನಗರದಿಂದ. ಪುಟ್ಟಸ್ವಾಮಿ ಅವರೇ ನಮಸ್ಕಾರ. ನಮಸ್ಕಾರ ಪುಟ್ಟಸ್ವಾಮಿ ಅವರೇ. ಸರ್ಕಾರ ಏನ್ ಮಾಡ್ಬೇಕು ಇಂತ ಸಂದರ್ಭದಲ್ಲಿ ಜನ ಗುಳೆ ಹೋಗೋದನ್ನ ತಪ್ಪಿಸೋದಕ್ಕೆ ಏನ್ ಕ್ರಮ ತಗೋಬೇಕು? ಸರ್, ಘೋಷಣೆ ಮಾಡೋದೆಲ್ಲ ಮುಖ್ಯ. ಅವರು ಸರ್ ನಮಸ್ಕಾರ. ಮಾತಾಡಿ, ಆ ಟಿವಿ ನೋಡ್ಕೊಂಡು ಮಾತಾಡಿ ಸರ್. ಘೋಷಣೆ ಮಾಡೋದೆಲ್ಲ ಮುಖ್ಯ. ಅವರು ಮೀಟಿಂಗ್ ತಕೊಂಡು DC ಅವ್ರ ಹತ್ರ ಮತ್ತೆ ಪಂಚಾಯತಿ ಅವ್ರ ಹತ್ರ ಮೀಟಿಂಗ್ ಮಾಡಿ ಫಸ್ಟ್ ಕೆಲಸ ಮಾಡ್ಸೋದ್ ಕಲಿಬೇಕು ಅವರು. ಅವರು ಘೋಷಣೆ ಮಾಡ್ಬಿಡ್ತಾರೆ. ಅಲ್ಲಿ ಏನು ಮಾಡಲ್ಲ. 5 ವರ್ಷದಿಂದ ಏನೂ ಆಗಿಲ್ಲ. ಅದ್ರ ಮಾತಿರ್ಲಿ ಹೇಳಿ. ಇದೇನು ಘೋಷಣೆ ಮಾಡೋದಂತೂ ಸತ್ಯ. ಇಲ್ಲಿ ಮಾತ್ರ ಏನು ಕೆಲಸ ನಡೆಯಲ್ಲ. ಯಾವ ಪಂಚಾಯತಿಲಿ ಏನ್ ನಡೆದಿದೆ ಕೇಳಿ. ಏನ್ ಮಾಡ್ಬೇಕು? ಏನು ಘೋಷಣೆ ಮಾತ್ರ ಎಲ್ಲರೂ ಮಾಡ್ತಾರೆ. ಆಯ್ತು, ಸರ್ಕಾರ ಏನ್ ಮಾಡ್ಬೇಕು ಅಂತ ಹೇಳಿ. ಈಗ ಅದೇ ಈಗ ಮೀಟಿಂಗ್ ತಗೋಬೇಕು, ಅವ್ರಿಗೆ ಮಾಡ್ಬೇಕು. ತುರ್ತಾಗಿ ರೈತರಿಗೆ ಕೆಲಸ ಮಾಡಿಸಿ ವ್ಯವಸ್ಥೆ ಮಾಡಿಸ್ಬೇಕು ಇವಾಗ. ಓಕೆ, ಥ್ಯಾಂಕ್ ಯು ಪುಟ್ಟಸ್ವಾಮಿ ಅವರು ಕರೆ ಮಾಡಿ ಅಭಿಪ್ರಾಯ ತಿಳಿಸಿದಕ್ಕೆ. ಮಾಗಡಿಯಿಂದ ಬಸವರಾಜ್ ಅಂತ ಕರೆ ಮಾಡಿದ್ದಾರೆ. ನಮ್ಮ ನೆಕ್ಸ್ಟ್ ದಾವಣಗೆರೆ ಡಿಸ್ಟ್ರಿಕ್ಟ್ ಸೇರಿಸಿ ನಮ್ಗೆ ದುರ್ಗದ ನಮ್ಗೆ ಹೆಂಗಾಗತ್ತೆ, ಇಲ್ಲಿ ಬರ ಅನ್ನೋದು ಒಬ್ರು ತಿಳ್ಕೊಂಡಂಗಿಲ್ಲ. ದಾವಣಗೆರೆ ನೋಡ್ರಿ ನೀರಾವರಿ ಅದು. ಬಸವರಾಜ್ ಅವರು ಮಾತಾಡ್ತಾ ಇರೋದು? ಹ್ಞೂ ಸರ್. ಹೇಳಿ ಸರ್, ಹೇಳಿ. ಈಗ ಹೇಳಿ. ಈಗ ದಾವಣಗೆರೆ ಡಿಸ್ಟ್ರಿಕ್ಟ್ ಸೇರಿಸ್ಬಿಟ್ರು ಸರ್. ನಮ್ಮ ನೋಡ್ರಿ ಜವರ್ ತಾಲೂಕು. ಅದು ನೋಡ್ರಿ ನಮಗೆ ಬರ ಬಂದೈತಿ. ಇಲ್ಲಿ ಕೇಳಾರಲ್ಲ ಹೇಳಾರಲ್ಲ. ಹ್ಞೂ ಸರ್. ಅದು ನಮ್ದು ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಇತ್ತು ಸರ್ ನಮ್ದು ಫಸ್ಟ್. ಈಗ ಜವರ್ ತಾಲೂಕು ದಾವಣಗೆರೆ ಸೇರಿಸಿ ನಮಗೆ ಇಲ್ಲಿ ಯಾರು ಹೇಳಾರಲ್ಲ ಕೇಳಾರಲ್ಲ. ನಮ್ದು ತಾಲೂಕಿಂದ ಬರಲ್ಲ. ನಾವು ದಿವಸ ನೋಡ್ತಿರ್ತೀವಿ. ಈಗ ನಿಮ್ಮೂರನ್ನು ಬೇರೆ ಜಿಲ್ಲೆಗೆ ಸೇರಿಸಿದ್ದಾರೆ, ನಮ್ಗೆ ಯಾರು ಕೇಳ್ತಾ ಇಲ್ಲ ಅಂತ ನೀವು ನಿಮ್ಮ ವಿಚಾರ ತಿಳಿಸ್ತಾ ಇದ್ರಿ. ಫೈನ್, ಥ್ಯಾಂಕ್ ಯು ಬಸವರಾಜ್ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದಕ್ಕೆ.